ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತು ನಾನು ಮಾಡೋ ರೀಡಿಂಗ್ ಬಂದು ನೆಕ್ಸ್ಟ್ 3 ಬಿಗ್ ಚೇಂಜಸ್. ಓಕೆ, ನಿಮ್ಮ ಲೈಫ್ನಲ್ಲಿ ಏನು ಚೇಂಜ್ ಆಗ್ತಿದೆ, ನೆಕ್ಸ್ಟ್ 3 ಬಿಗ್ ಚೇಂಜಸ್. ಓಕೆ, ಫಸ್ಟ್ ನಾನು ಎನರ್ಜಿ ಕ್ಲೆನ್ಸ್ ಮಾಡ್ತೀನಿ. ಒಂದು ನಿಮಿಷ. ಥ್ಯಾಂಕ್ ಯು ಸೊ ಮಚ್. ಓಕೆ, ಥ್ಯಾಂಕ್ ಯು. ಓಕೆ, ಸೊ ಇಲ್ಲಿ ಸ್ಮೋಕ್ ಸ್ಕ್ರೈಯಿಂಗ್ ಮಾಡಿದ್ರೆ ಓಕೆ ಸ್ಪೈರಲ್ಸ್ ಅಂತ ಬಂತು. ಅಂದರೆ ಸುಳಿ ಜೀವನದ ಸುಳಿ. ಓಕೆ, ನಂಗೆ ಗೊತ್ತಿಲ್ಲ ಅದು ನಿಮ್ಗೆ ಹೇಗೆ ರೆಸನೇಟ್ ಆಗುತ್ತೋ ಹಾಗೆ ನೋಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ 3 ಬಿಗ್ ಚೇಂಜಸ್ ನಿಮ್ಮ ಲೈಫಲ್ಲಿ ಏನು ಬರ್ತಿದೆ ಅದು ನೋಡೋಣ. ಓಕೆ, ಥ್ಯಾಂಕ್ ಯು. ಯಾ ಓಕೆ, ಥ್ಯಾಂಕ್ ಯು. ಇದು ಮೊದಲನೇ ಕಾರ್ಡ್ ಆಲ್ರೆಡಿ ಬಂದಿದೆ. ಓಕೆ ಫೈನ್, ಥ್ಯಾಂಕ್ ಯು ಸೊ ಮಚ್. ಇದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಂತ ತೊಗೊತೀನಿ. ಓಕೆ ಓಕೆ ಯಾ ವಿತ್ ದ ಹ್ಯಾಂಗ್ಡ್ ಮ್ಯಾನ್. ಓಕೆ, ನೀವು ತುಂಬ ಪ್ರೊಟೆಕ್ಟೆಡ್, ಅಂದರೆ ತುಂಬ ಪ್ರೊಟೆಕ್ಟಿವ್ ಆಗಿದ್ದೀರಾ, ನಾನು ನಂದು ನನಗೆ ಎಲ್ಲ ಅಂತ. ಬಟ್ ಮ್ಯಾಟರ್ ಆಫ್ ಫ್ಯಾಕ್ಟ್ ಏನು ಮಾಡಬೇಕಂದ್ರೆ ನೀವು ಕಮ್ಯುನಿಟಿಯಿಂದ ಕೂಡ ನೀವು ದೂರ ಆಗಿದ್ದೀರಾ. ಬಿಕಾಸ್ ನಿಮಗೆ ಭಯ, ನಿಮ್ಮಲ್ಲಿರೋಂತಹ ಒಂದು ರಿಸೋರ್ಸಸ್ ಏನಿದೆಯೋ, ನೀವು ಕಷ್ಟಪಟ್ಟು ದುಡ್ದಿರೋವಂಥದ್ದಾಗಲಿ ಅಥವಾ ನೀವು ಕಷ್ಟಪಟ್ಟು ಏನೋ ಒಂದು ಬೆಳೆಸ್ಕೊಂಡಿರೋವಂಥದ್ದಾಗಲಿ, ಬಿಸ್ನೆಸ್ ಆಗಿರ್ಬೋದು, ಕಷ್ಟಪಟ್ಟು ಪಾಸ್ ಆಗಿರ್ಬೋದು. ಸೊ ಯಾರು ಕಾಪಿ ಮಾಡಬಾರ್ದು ಅಂತ, ಅಥವಾ ಯಾರಾದರೂ ಸುಮ್ಮನೆ ಹಾಯ್ ಅಂತಂದರೆ ದುಡ್ಡು ಕೇಳಿಬಿಟ್ರೆ ಅಂತ. ಸೊ ಆ ಥರ ನೀವು ತುಂಬ ರಿಸೋರ್ಸಸ್ನ ಇಟ್ಕೊಂಡು ತುಂಬ ಅಟ್ಯಾಚ್ಡ್ ಆಗಿದೆ. ಅದಕ್ಕೆ ಈ ಕಾರ್ಡ್ ಆಚೆ ಬಂದು ತುಂಬ ಅಟ್ಯಾಚ್ಡ್ ಆಗಿದ್ದೀರಾ ನೀವು ರಿಸೋರ್ಸಸ್ ಬಗ್ಗೆ ಇಟ್ಕೊಂಡು. ಓಕೆ, ನೀವು ಖರ್ಚು ಮಾಡಿ, ನಿಮಗೆ ನೀವು ಎಷ್ಟು ಖರ್ಚು ಮಾಡ್ಕೊತೀರೋ, ನಿಮ್ಮ ಖುಷಿಗೆ ನೀವು ಎಷ್ಟು ಖರ್ಚು ಮಾಡ್ಕೊತೀರೋ, ನಿಮ್ಮ ಜೀವನ ಚೆನ್ನಾಗಿ ಮಾಡ್ಕೊಳಕ್ಕೆ ನೀವು ಎಷ್ಟು ಖರ್ಚು ಮಾಡ್ತಿರೋ ಅಷ್ಟೇ ಜಾಸ್ತಿ ನಿಮ್ಗೆ ಆಪರ್ಚುನಿಟೀಸ್ ಕೂಡ ಬರುತ್ತೆ ವಾಪಸ್ ನಿಮಗೆ ಅಷ್ಟು ಹಣನ ಮತ್ತೆ ಅರ್ನ್ ಮಾಡೋಕ್ಕೆ, ಮತ್ತೆ ದುಡಿಯೋಕ್ಕೆ ಅಂತ. ಓಕೆ, ಇದೊಂದು ದೊಡ್ಡ ಚೇಂಜ್ ಏನು ಬರ್ತಿದೆ ನಿಮಗೆ ಅಂತಂದರೆ 4 and 8. ಓಕೆ, ಸ್ವಲ್ಪ ನಂಗೆ ಸಡನ್ನಾಗಿ ಚಾನಲ್ ಆಗಿತ್ತು. ಲೈಕ್ ಶನಿ ದಶೆ ಯಾರಿಗಾದ್ರೂ ನಡೀತಾ ಇರ್ಬೋದು. ಓಕೆ, ಅದರಿಂದ ನಿಮ್ಮ ಲೈಫ್ನಲ್ಲಿ ಏನೂ ಗೊತ್ತಾಗ್ತಾ ಇಲ್ಲ, ಏನು ಮಾಡೋದು, ಹೆಂಗೆ ದುಡ್ಡು ಕಷ್ಟ ಅಂತ ಕೂಡ ಬರ್ತಿದೆ ನಿಮಗೆ. ಸೊ ಕಮ್ಯುನಿಟಿ ಜೊತೆ ನೀವು ಜಾಸ್ತಿ ಇರಬೇಕು. ಓಕೆ, ನೀವು ಎಲ್ಲರನ್ನೂ ತುಂಬ ದೂರ ಆಗಿದ್ದೀರಾ. ಸೊ ವಾಪಸ್ ಹೋಗಿ. ಓಕೆ, ಕಮ್ಯುನಿಟಿ ಯಾರು ಬರೋರು ಎಲ್ಲರೂ ಒಳ್ಳೇದು ಮಾಡೋಕ್ಕೆ ಬರ್ತಾರೆ. ಓಕೆ, ಯಾರು ಕೆಟ್ಟದ್ದು ಮಾಡೋಕ್ಕೆ ಅಂತ ಬರಲ್ಲ. ಸೊ ಫ್ಯಾಮಿಲಿ ಜೊತೆ, ಕಮ್ಯುನಿಟಿ ಜೊತೆ, ನೀವು ಮನೆ ಇರೋವಂತಹ ಏರಿಯಾದಲ್ಲಿ ಇರೋವಂತಹ ಆ ಜಾಗದಲ್ಲಿ ಅಲ್ಲಿರೋವಂಥ ಜನರ ಜೊತೆ ನೀವು ಸೇರಿ. ಓಕೆ, ಬಿಕಾಸ್ ಅದರಿಂದ ನಿಮಗೆಲ್ಲ ಒಂದು ಸ್ವಲ್ಪ ಲೈಫಲ್ಲಿ ಬ್ಯಾಲೆನ್ಸ್ ಅಂತ ಬರುತ್ತೆ, ಗೈಡೆನ್ಸ್ ಅಂತ ಬರುತ್ತೆ. ಸೊ ಈ ಶನಿ ದಶೆ ಯಾರಿಗಾದ್ರೂ ನಡೀತಾ ಇದೆ, ಶನಿ ಮಹಾರಾಜ ದಶೆ ಅವ್ರು ನಡೀತಾ ಇದ್ದರೆ ನಿಮಗೆ ದುಡ್ಡು ಕಷ್ಟ ಕೂಡ ಇರುತ್ತೆ. ಆ್ಯಂಡ್ ಇರೋದನ್ನು ನಾನು ₹1 ತೆಗಿಯಲ್ಲ, ನನಗೆಲ್ಲ ಫ್ರೀ ಆಗಬೇಕು, ನನಗೇನೋ ನನ್ನ ಕಡೆಯಿಂದ ನಾನು ₹1 ಖರ್ಚು ಮಾಡಲ್ಲ, ಆ ಥರ ಒಂದು ಭಯದಲ್ಲಿ ನೀವು ಆ್ಯಕ್ಚುಲಿ ದೂರ ಆಗಿದ್ದೀರ. ಓಕೆ, ಸೊ ಈ ಭಯ ಹೋಗಬೇಕಂದ್ರೆ ನೀವು ವಾಪಸ್ ಕೆಲವು ವಿಷಯಗಳಿಂದ ನೀವು ಡಿಟ್ಯಾಚ್ ಆಗಬೇಕಾಗುತ್ತೆ. ವಾಪಸ್ ನೀವು ಎಲ್ಲರಿಂದ ದೂರ ಆಗಿದ್ದೀರಲ್ಲ, ಅದಕ್ಕೆ ವಾಪಸ್ ನೀವು ಅಷ್ಟು ಜನರ ಹತ್ರ ಅಥವಾ ಅಷ್ಟು ಒಂದು ಕಮ್ಯುನಿಟಿಗೆ ನೀವು ಹತ್ತಿರ ಆಗಬೇಕು, ಪುನಃ ಹೋಗಬೇಕು. ಅಥವಾ ಕೆಲವ್ರಿಗೆ ಇದು ಸ್ಟಾರ್ಟ್ ಆಗುತ್ತೆ ಅಂತಲೂ ಇರ್ಬೋದು ಆ್ಯಸ್ ಎ ಚೇಂಜ್. ಓಕೆ, ಶನಿ ದಶೆ ಶುರು ಆಗ್ಬೋದು. ಇದರಿಂದ ಲೈಫಲ್ಲಿ ತುಂಬ ನೀವು ನೋಡೋವಂಥದ್ದು ಇರುತ್ತೆ. ಲಿಟ್ರಲಿ ನೀವು ಲೈಫ್ ನೋಡೋ ರೀತಿ ಚೇಂಜ್ ಆಗುತ್ತೆ. ಓಕೆ ಓಕೆ ಸೆಕೆಂಡ್ ಬಿಗ್ ಚೇಂಜಸ್ ಏನು ಬರ್ತಿದೆ ನಿಮಗೆ ಅಂದರೆ, ನಿಮ್ಮ ಕರ್ಮ ಬ್ಯಾಲೆನ್ಸ್ ಆಗುತ್ತೆ. ನಿಮ್ಮ ಕರ್ಮ ಬ್ಯಾಲೆನ್ಸ್ ಆಗುತ್ತೆ. ಬಟ್ ಒಂದೇನೆಂದರೆ, ನೀವು ಏನು ನೋಡಬೇಕು ಅದನ್ನು ನೋಡ್ತಾ ಇಲ್ಲ. ಓಕೆ, ಸೊ ನಿಮ್ಮ ಬೆನ್ನ ಹಿಂದೆ ನೀವು ನೋಡ್ಕೊಬೇಕು ಫಸ್ಟು. ಬಟ್ ನೀವು ಬರೀ ಮುಂದೆ 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 ಅಂತ, ವಿಚ್ ಇಸ್ ಗುಡ್. ಓಕೆ, ಈ ಕಾಂಬಿನೇಷನಲ್ಲಿ ಒಳ್ಳೆಯದೇ ಕಾರ್ಡ್ ಆ್ಯಕ್ಚುಲಿ. ಬಟ್ ಈ ರೀಡಿಂಗ್ ಆ್ಯಂಡ್ ಇವಾಗ ಬಂದಿರೋ ಕಾಂಬಿನೇಷನ್ ಪ್ರಕಾರ ನೋಡೋಕ್ಕೋದ್ರೆ, ನೀವು ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಸುಮ್ಮನೆ ನಡೀತಾ ಇದ್ದೀರಾ. ಆ್ಯಂಡ್ ಈ ಎನರ್ಜಿ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ.
ದ ಫೀಲಿಂಗ್ ಆಫ್ ಸ್ಟಕ್, ಒಂದೇ ಕಡೆ ಸಿಕ್ಕಾಕೊಂಡಿದ್ದೀನಿ ನಾನು ಏನು ಮಾಡಬೇಕು ನಂಗೆ ಗೊತ್ತಾಗ್ತಾ ಇಲ್ಲ. ಬಟ್ ನಾನು ಮುಂದಕ್ಕೆ ನಡಿಬೇಕು, ಮುಂದಕ್ಕೆ ನಡೆಯೋ ಹೇಗೆ ಅಂತ ಕೂಡ ನಿಮಗೆ ಗೊತ್ತಿದೆ. ಓಕೆ, ಸೊ ನಿಮಗೆ ಕರ್ಮ ಬ್ಯಾಲೆನ್ಸ್ ಆಗುತ್ತೆ. ಎಸ್, ಕರ್ಮ ಬ್ಯಾಲೆನ್ಸ್ ಆಗಬೇಕು ಅಂದರೆ ನೀವು ನಿಮ್ಮ ಇಂಟ್ಯೂಷನ್ನ ಫಾಲೋ ಮಾಡಬೇಕಾಗತ್ತೆ, ಪ್ಯಾಷನ್ ಫಾಲೋ ಮಾಡಬೇಕಾಗತ್ತೆ. ಬೇರೆಯವ್ರು ಹೇಳೋ ಮಾತನ್ನ ಕಮ್ಮಿ ಮಾಡಿ, ಓಕೆ, ಬೇರೆಯವ್ರು ಹೇಳೋ ಮಾತನ್ನ ಕೇಳೋದನ್ನ ಕಮ್ಮಿ ಮಾಡಿ, ನಿಮ್ಮ ಆತ್ಮದ ವಾಯ್ಸ್ನ ಜಾಸ್ತಿ ಕೇಳೋಕ್ಕೆ ಶುರು ಮಾಡಿ. ಓಕೆ, ಸೊ ಇಲ್ಲಿ ಲೀಗಲ್ ಇಶ್ಯೂಸ್ ಕೂಡ ಇದೆ ಇಲ್ಲಿ ಸ್ವಲ್ಪ. ಓಕೆ, ಆ ಲೀಗಲ್ ಇಶ್ಯೂಸ್ನಲ್ಲಿ ನೀವು ಎಷ್ಟು ನೀವು ತುಂಬ ರಗಳೆ ಆಡಿದ್ರೆ ಆ ಲೀಗಲ್ ಇಶ್ಯೂ ಅಷ್ಟೇ ತುಂಬ ಇಂಟೆನ್ಸ್ ಆಗುತ್ತೆ. ಸ್ವಲ್ಪ ಕಾಮಾಗಿಟ್ಕೊಂಡು ಕಾಮಾಗಿದ್ದರೆ ಆದಷ್ಟು ಬೇಗ ಲೀಗಲ್ ಇಶ್ಯೂ ಕೂಡ ಹೋಗುತ್ತೆ. ಓಕೆ, ಇದು ನಿಮ್ಮ 2ನೇ ಬಿಗ್ ಚೇಂಜ್ ಬರ್ತಾ ಇರೋದು. ಸೊ ಲಾಸ್ಟ್ ಬಿಗ್ ಚೇಂಜ್, ವಾವ್, ಟೆಂಪ್ರೆನ್ಸ್. ಕನ್ಫ್ಯೂಷನ್ ಮೈಂಡ್ ಸ್ಟೇಟಲ್ಲಿ ಇರೋಕ್ಕೆ ಹೋಗ್ಬಿಡಿ. ದಯವಿಟ್ಟು ನಿಮ್ಮ ಸಬ್ಕಾನ್ಷಿಯಸ್ ಆ್ಯಂಡ್ ಕಾನ್ಷಿಯಸ್ ಮೈಂಡ್ನ ಬ್ಯಾಲೆನ್ಸ್ ಮಾಡೋದು ಕಲ್ತ್ಕೊಳ್ಳಿ. ಭಯ ಅದು ಇದು ಮಾಟ ಮಂತ್ರ ಅಂತ ಹೆದರ್ಕೊಂಬಿಡಿ, ಬಿಕಾಸ್ ನೀವು ಪ್ರೊಟೆಕ್ಟೆಡ್ ಆಗಿದ್ದೀರಾ. ಸೊ ಎಲ್ಲ ನಿಮ್ಮ ಮೈಂಡ್ ಸೆಟ್ ಅಷ್ಟೇ ಅದು. ಓಕೆ, ನೀವು ಮಾಟ ಮಾಡಿಸಿದ್ದಾರೆ ಅಂತ ಅಂದ್ಕೊತಾ ಇದ್ದರೆ, ಅಥವಾ ಬೇರೆ ಟ್ಯಾರೋ ರೀಡರ್ಸ್ ಯಾರಾದರೂ ಹೇಳೋದನ್ನು ಕೇಳ್ತಾ ಇದ್ದರೆ 100% ಅವ್ರು ಇಲ್ಲ ಅಂದರೂ ಕೂಡ ನಿಮ್ಗೆ ಅದರದ್ದೆಲ್ಲ ಸೂಚನೆಗಳು ಸಿಗ್ತಾ ಇರುತ್ತೆ. ಆಗಿದೆ ಅಂತ ಇರ್ತೀರ. ಸೊ ಇಲ್ಲಿ ಮೇನ್ ಬೇಕಾಗಿರೋದು ನಿಮ್ಮ ಕಾನ್ಷಿಯಸ್ ಆ್ಯಂಡ್ ಸಬ್ಕಾನ್ಷಿಯಸ್ ಮೈಂಡ್ದು ಬ್ಯಾಲೆನ್ಸ್ ಬೇಕು ನಿಮಗಿಲ್ಲಿ ಮೇನ್. ಓಕೆ, ಸೊ ಬಿಕಾಸ್ ನಿಮಗೆ ಬ್ಯಾಲೆನ್ಸ್ ಇಲ್ಲ, ಹಾಗಾಗಿ ನಿಮಗೆ ಲೈಫಲ್ಲಿ ಮುಂದಕ್ಕೆ ದಾರಿ ಕಾಣ್ತಿಲ್ಲ. ಹಾಗಾಗಿ ನಿಮಗೆ ಸ್ವಲ್ಪ ಚಂಚಲ ಮನಸ್ಸು, ಇವತ್ತು ಹಿಂಗೆ ಮಾಡೋಣ, ನಾಳೆ ಹಂಗೆ ಮಾಡೋಣ, ನಾಳೆದು ಇನ್ನೊಂದು ಮಾಡೋಣ, ಬಟ್ 3 ಕೆಲಸನೂ ಆಗಲ್ಲ. ಓಕೆ, ಫಸ್ಟ್ ಈ ನಿಮ್ಮ ಸಬ್ಕಾನ್ಷಿಯಸ್ ಬಿಲೀಫ್ ಸಿಸ್ಟಮ್ ಇದೆಯಲ್ಲ, ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಓಕೆ, ಇದನ್ನು ಚೇಂಜ್ ಮಾಡ್ಕೊಂಡಂಗೆ ನಿಮ್ಮ ಲೈಫಲ್ಲೂ ಕೂಡ ಚೇಂಜಸ್ ಆಗೋದನ್ನು ನೀವು ನೋಡ್ತೀರಾ. ಪೋರ್ಟಲ್ ಓಪನ್ ಆಗುತ್ತೆ. ಓಕೆ, ಆ ಪೋರ್ಟಲಲ್ಲಿ ತುಂಬ ಸಕ್ಸಸ್ ಇರುತ್ತೆ. ಪ್ರೊಟೆಕ್ಟೆಡ್ ಆಗಿದ್ದೀರಾ, ಭಯ ಬೇಡ, ಮುಂದಕ್ಕೆ ನಡೀರಿ. ಓಕೆ, ನಿಮ್ಗೆ ಯಾರೋ ಹೇಳಿದ್ದಾರೆ ದಟ್ ಥರ್ಡ್ ಪಾರ್ಟಿ ಅಥವಾ ಮಾಟ ಮಂತ್ರ ವಾಮಾಚಾರ ಅದು ಇದು ಅಂತೆಲ್ಲ ಹೇಳಿದ್ದಾರೆ. ಆ ಹೇಳಿರೋ ಮಾತುಗಳು ನಿಮ್ಮ ತಲೆಯಲ್ಲಿ ಜಾಸ್ತಿ ಇದೆ ಹೊರ್ತು ನಿಮ್ಗೇನು ನೋಡಬೇಕೋ ನಿಮ್ಗೆ ಅದು ಕಾಣಿಸ್ತಾ ಇಲ್ಲ. ಬಿಕಾಸ್ ಹೇಳಿರೋ ಜನರ ಮಾತು ನಿಮ್ಗೆ ಅಷ್ಟೊಂದು ತಲೆಯಲ್ಲಿದೆ. ಸೊ ದಯವಿಟ್ಟು ಮ್ಯಾನಿಫೆಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಓಕೆ, ಸೊ ನಿಮ್ಮನ್ನು ನೀವು ನಂಬಿ. ಅದಕ್ಕೆ ನಿಮಗೆ ಮಂಡೆ ಬಿಸಿ ಆಗೋದು, ಮನಸ್ಸು ಚಂಚಲ ಆಗೋದು, ಇದು ಮಾಟ ಮಂತ್ರ ಅಲ್ಲ ಮೈ ಫ್ರೆಂಡ್ಸ್. ಬಿಕಾಸ್ ವಿತ್ ದ ಟೆಂಪ್ರೆನ್ಸ್ ಕಾರ್ಡ್ ಬ್ಯಾಲೆನ್ಸ್ಡಾಗಿಲ್ಲ, ನಿಮ್ಮ ಮೈಂಡ್ ಆ್ಯಂಡ್ ಹಾರ್ಟ್ ಎರಡೂ ಬ್ಯಾಲೆನ್ಸ್ಡಾಗಿಲ್ಲ. ಸೊ ಮೈಂಡ್ ಆ್ಯಂಡ್ ಹಾರ್ಟ್ ಎರಡೂ ಬ್ಯಾಲೆನ್ಸಲ್ಲಿ ತನ್ನಿ, ಹಾರ್ಮೋನಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಆ್ಯಂಡ್ ಸಬ್ಕಾನ್ಷಿಯಸ್ ಬಿಲೀಫ್ ಸಿಸ್ಟಮ್ನ ಚೇಂಜ್ ಮಾಡ್ಕೊಳ್ಳಿ. ದಯವಿಟ್ಟು ಕಣ್ಣು ಮುಚ್ಕೊಂಡು ಯಾರೋ ಮಾಟ ಮಾಡಿಸೋರೆ ಮಂತ್ರ ಮಾಡಿಸೋರೆ ಅಂತ ಹೇಳಿದ್ರೆ ಅದನ್ನು ನಂಬಕ್ಕೆ ಹೋಗಬೇಡಿ. ಓಕೆ, ಮಾಟ ಮಾಡಬೇಕಂದ್ರೂ ಅಥವಾ ನಿಮಗೆ ಎಫೆಕ್ಟ್ ಆಗಿದೆ ಅಂತಂದ್ರೂ ಕೂಡ ಕೆಲವು ಸೂಚನೆಗಳು ಸಿಗುತ್ತೆ. ಓಕೆ, ಆ ಸೂಚನೆಗಳು ನಿಮಗೆ ಬಂತಾ ನಾನು ಕೇಳ್ತೀನಿ ನಿಮಗೆ. ನೀವು ನನ್ನ ಹತ್ರ PR ತೊಗೊಂಡ್ರೆ ಓಕೆ, ನಾನು ಕೇಳ್ತೀನಿ ನಿಮ್ಗೆ ಆ ಸೂಚನೆಗಳು ಬಂತಾ, ಕಾಣಿಸ್ತಾ, ಈ ಥರ ಇವೆಂಟ್ಸ್ ಅಥವಾ ಸಂದರ್ಭಗಳೇನಾದರೂ ಬಂತಾ ನಾನು ಅದ್ರಲ್ಲಿ ಗೊತ್ತಾಗುತ್ತೆ ನಿಮಗೆ ನಿಜವಾಗ್ಲೂ ಮಾಟ ಮಾಡಿಸಿದಾರ ಇಲ್ವಾ, ಅಥವಾ ಸುಮ್ಮನೆ ತಲೆ ತುಂಬಿ ನಿಮ್ಮಿಂದ ದುಡ್ಡು ಕಿತ್ಕೊತಾ ಇದ್ದಾರಾ. ಓಕೆ, ಸಂಬಂಧದಲ್ಲಿ ಯಾರೋ ಇನ್ನೊಬ್ಬರು ಇದ್ದಾರೆ ಅಂತ ಹೇಳೋದು. ಓಕೆ, ಅಲ್ಲಿರಲ್ಲ, ಆ ವ್ಯಕ್ತಿ ಇರಲ್ಲ ಪಾಪ, ಅವ್ರು ಯಾರೋ ಏನೋ ಎಲ್ಲೋ ಬೇರೆ ಕಡೆ ಇರ್ತಾರೆ. ಬಟ್ ಇದ್ದಾರೆ ಅಂತ ಹೇಳಿ ನಿಮಗೆ ನಿಜವಾಗ್ಲೂ ಮ್ಯಾನಿಫೆಸ್ಟ್ ಮಾಡಿಬಿಡ್ತಾರೆ. ಅಂದರೆ ನಿಜವಾಗ್ಲೂ ನೀವೇ ನಿಮ್ಮ ಲೈಫಲ್ಲಿ ಥರ್ಡ್ ಪಾರ್ಟಿನ ಬರೋಂಗೆ ಮಾಡ್ಕೊಂಬಿಡ್ತೀರ. ಸೊ ಕಣ್ಣು ಮುಚ್ಕೊಂಡು ಎಲ್ಲರೂ ನಂಬಕ್ಕೆ ಹೋಗ್ಬಿಡಿ. ಸೊ ಇದು 3 ಬಿಗ್ ಚೇಂಜಸ್ ನಿಮ್ಮ ಲೈಫಲ್ಲಿ ಬರ್ತಿದೆ. ಸೊ ದಯವಿಟ್ಟು ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿದೆ ಆ್ಯಕ್ಚುಲಿ ನಿಮ್ಮ ರೀಡಿಂಗು. ಅಂದರೆ ತುಂಬ ಡೌನ್ ಅಂತಲೂ ಇಲ್ಲ, ತುಂಬ ಒಳ್ಳೆಯದು ಅಂತಲೂ ಇಲ್ಲ, ಬ್ಯಾಲೆನ್ಸ್ ಮೀಡಿಯಮ್. ಸುಖ ದುಃಖ ಎರಡೂ ಬ್ಯಾಲೆನ್ಸ್ಡ್, ಖುಷಿ ಅಳು ಎರಡೂ ಬ್ಯಾಲೆನ್ಸ್ಡ್. ಓಕೆ, ಪಾಪ ಪುಣ್ಯ ಬ್ಯಾಲೆನ್ಸ್ಡ್. ಈ ಥರ ಬ್ಯಾಲೆನ್ಸ್ಡ್ ರೀಡಿಂಗ್ ಇದೆ. ಸೊ ಈ ಥರ ಬರೋದು ರೀಡಿಂಗ್ ತುಂಬ ರೇರ್ ನನಗೆ ಆ್ಯಕ್ಚುಲಿ. ಓಕೆ, ಸೊ ಇಟ್ಸ್ ನೈಸ್, ಒಳ್ಳೆ ಕೆಲಸ ಮಾಡ್ತಿದ್ದೀರ ನೀವೇನು. ಓಕೆ, ಇದ್ರದ್ದು ಬಾಟಮ್ ಕಾರ್ಡ್. ಓಕೆ, ದಿ ಹೈರೋಫೆಂಟ್. ಓ ಮೈ ಗಾಡ್. ಓಕೆ, ಹಾಂ, ನಿಮ್ಗೆ ಯಾರೋ ಗೈಡೆನ್ಸ್ ತಪ್ಪು ಕೊಡ್ತಾ ಇದ್ದಾರೆ ಅಂತ ಬಂತು. ನೀವು ಅವ್ರ ಮಾತು ಕಣ್ಣು ಮುಚ್ಕೊಂಡು ಕೇಳ್ತೀರ ಅಂತ ನಿಮಗೆ ಗೈಡೆನ್ಸ್ ಯಾರೋ ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ಆಗ್ತಿದೆ, ಏನಕ್ಕೆ ಆಗ್ತಾಯಿದೆ, ಹೆಂಗೆ ಮಾಡಿದೆ, ಅದು ಇದು ಏನೇ ಆಗಲಿ. ಓಕೆ, ನೀವು ಯಾರನ್ನು ಕೇಳ್ಕೊಂಡು ಹೋಗ್ತಿರೋ ಸ್ವಲ್ಪ ತಪ್ಪು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅಂತ ಬಂತು. ಇಲ್ಲಿ ಗೈಡ್ ಸರಿಯಾಗಿಲ್ಲ ಅಂತ ಬಂತು. ಅವ್ರೇನು ನೋಡಿದ್ರು ಅದನ್ನು ಅವ್ರು ಹೇಳ್ತಾರೆ, ನೀವು ಅದನ್ನು ನಂಬ್ತಾ ಇದ್ದೀರಾ.
ಓಕೆ, ನೀವು ನಿಮ್ಮ ಲೈಫಲ್ಲಿ ಅಪ್ಲೈ ಮಾಡಿ ನೋಡ್ತಾ ಇಲ್ಲ, ನಿಮ್ಗೆ ಹೆಂಗೆ ಅದಾಗುತ್ತೆ ಅಂತ. ಎಸ್, ಅವ್ರು ಹೇಳೋ ಮಾತನ್ನ ಕಣ್ಣು ಮುಚ್ಕೊಂಡು ಕೇಳ್ತಾ ಇದ್ದೀರಾ ನೀವು. ಓಕೆ, ಸ್ವಲ್ಪ ಹುಷಾರಾಗಿರಿ. ಓಕೆ, ಕಣ್ಣು ಮುಚ್ಕೊಂಡು ನಂಬಕ್ಕೆ ಹೋಗಬೇಡಿ. ಅವ್ರು ಡಾಮಿನೇಷನ್ ಪವರಲ್ಲಿದ್ದಾರೆ, ಬಟ್ ನೀವು ಸಬ್ಮಿಸಿವ್ ಆಗಿದ್ದೀರಾ. ಓಕೆ, ಅಂದರೆ ಅವ್ರು ಏನು ಹೇಳ್ತಾರೋ ಅದೇ ಸರಿ, ಅವ್ರು ಹೇಳ್ಬಿಟ್ರು ಅಂದಮೇಲೆ ಆಗೋಯ್ತು, ಆ ಥರದ್ರಲ್ಲಿದ್ದೀರಾ ನೀವು. ನಿಮಗೆ ಗೈಡ್ ಮಾಡೋದು ಯಾರೋ ಸ್ವಲ್ಪ ತಪ್ಪು ಮಾಡ್ತಿದ್ದಾರೆ ಗೈಡನ್ನ. ದಯವಿಟ್ಟು ಒಂದು ಒಳ್ಳೆ ಗೈಡ್ ಇಟ್ಕೊಳ್ಳಿ. ಯಾರೂ ಇಲ್ವಾ ಬೇಡವಾ, ನಿಮಗೆ ನೀವು ಗೈಡ್ ಆಗ್ಕೊಳ್ಳಿ. ಓಕೆ, ಇಲ್ಲ ಕಾಣದೇ ಇರೋ ಶಕ್ತಿನ ಗೈಡ್ ಅಂದ್ಕೊಂಡು ಮುಂದಕ್ಕೆ ನಡೀತಾ ಇರ್ರಿ. ಆ್ಯಸ್ ಐ ಟೋಲ್ಡ್, ಇಲ್ಲಿ ನಿಮ್ಮ ಇಂಟ್ಯೂಷನ್ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ರಿ ಮುಂದಕ್ಕೆ. ಹೌದು, ಸ್ವಲ್ಪ ಚಾಲೆಂಜಸ್ ಬರುತ್ತೆ, ಬಿಕಾಸ್ ಶನಿ ಮಹಾರಾಜ ಮತ್ತು ರಾಹು ಇಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಕಷ್ಟ ಅನಿಸುತ್ತೆ. ಬಟ್ ನೀವು ನೋಡೋ ರೀತಿ ಚೇಂಜ್ ಆಗುತ್ತೆ. ಓಕೆ, ಅವ್ರು ಬರೋದು ಕೂಡ ಪಾಠ ಹೇಳ್ಕೊಡೋಕ್ಕಂತಾನೆ. ನೀವು ಆ ಪಾಠ ಏನು ಅಂತ ಕಲಿತ್ರೆ ನಿಮ್ಗೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಓಕೆ, ನಿಮಗೆ ಓವರ್ಸೀಸ್ ಟ್ರಾವೆಲ್ ಆಪರ್ಚುನಿಟೀಸ್ ಕೂಡ ಬರುತ್ತೆ. ಓಕೆ, ಸೊ ಇದು 3 ಬಿಗ್ ಚೇಂಜಸ್ ನಿಮ್ಮ ಲೈಫಲ್ಲಿ ನಡೀತಾ ಇರೋದು ಅಥವಾ ಮುಂದಕ್ಕೆ ಬರೋ ಅಂಥದ್ದು. ಓಕೆ, ಸೊ ಇಷ್ಟು ಹೇಳ್ತಾ ನಾನು ರೀಡಿಂಗ್ ಮುಗಿಸ್ತೀನಿ. ತುಂಬ ಥ್ಯಾಂಕ್ ಯು. ಆ್ಯಂಡ್ ಎಸ್, ನಾನು ಆ ಬುಕ್ಕಿಂಗ್ ತಿರ್ಗಾ ಓಪನ್ ಮಾಡಿದ್ದೀನಿ. ಸೊ ನಿಮಗೆ ತಿರ್ಗಾ ಅಲ್ಲ, ಓಪನೇ ಇದೆ ಸ್ಟಾರ್ಟಿಂಗಿಂದನೂ. ನಿಮಗೇನಾದರೂ PR ಬೇಕು ಅಂದರೆ, ಪರ್ಸ್ನಲ್ ರೀಡಿಂಗ್ ಬೇಕು ನನ್ನ ಕಡೆಯಿಂದನೇ, ಚಾನಲ್ ಡಿಸ್ಕ್ರಿಪ್ಷನಲ್ಲಿ ನನ್ನ ಫೋನ್ ನಂಬರ್ ಇರುತ್ತೆ, ವಾಟ್ಸಪ್ ಮಾಡಿ. ದಯವಿಟ್ಟು ಪ್ಲೀಸ್ ಫೋನ್ ಮಾಡೋಕ್ಕೆ ಹೋಗಬೇಡಿ ಆಯಿತಾ. ನನಗೆ ನಾನು ಫೋನ್ನಲ್ಲಿ ಅಷ್ಟು ಮಾತಾಡೋಲ್ಲ. ಐ ಡೋಂಟ್ ಪ್ರಿಫರ್. ಓಕೆ, ಫೋನ್ ಮಾತಾಡೋಲ್ಲ ನಾನು. ದಯವಿಟ್ಟು ನೀವು ಮೆಸೇಜ್ ಕಳಿಸಿ. ಓಕೆ, ನಿಮಗೆ ಮೆಸೇಜ್ ಕಳ್ಸೋಕ್ಕೆ ತೊಂದರೆ ಆಗುತ್ತೆ ಅಂತಂದರೆ ವಾಯ್ಸ್ ಮೆಸೇಜ್ ಕಳಿಸಿ ವಾಟ್ಸಪ್ ಮೂಲಕ. ಖಂಡಿತ ನಾನು ರಿಪ್ಲೈ ಮಾಡೇ ಮಾಡ್ತೀನಿ. ಸೊ ಬೇಕಿದ್ರೂ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ನಿಮಗೆ ಹಾಕಿರ್ತೀನಿ ನನ್ನ ನಂಬರ್, ವಾಟ್ಸಪ್ ನಂಬರ್. ಆ್ಯಂಡ್ ವಿತ್ ದಿಸ್ ನಾನು ರೀಡಿಂಗ್ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ನೆಕ್ಸ್ಟ್ 3 ಬಿಗ್ ಚೇಂಜಸ್ ಏನು ಬರುತ್ತೋ ನಿಮ್ಮ ಲೈಫಲ್ಲಿ, ನಿಜವಾಗ್ಲೂ ಚೇಂಜ್ ತರುತ್ತೆ ನಿಮ್ಮ ಲೈಫಲ್ಲಿ. ಓಕೆ, ಸ್ವಲ್ಪ ಅಂದರೆ ಬ್ಯಾಲೆನ್ಸ್ಡ್ ಆಗಿದೆ ಅಂತ ಹೇಳಿದ್ನಲ್ಲ. ತುಂಬ ಮೇಲೂ ಇಲ್ಲ, ತುಂಬ ಕೆಳಗೂ ಇಲ್ಲ, ತುಂಬ ಜಾಸ್ತಿನೂ ಇಲ್ಲ, ತುಂಬ ಕಮ್ಮಿನೂ ಇಲ್ಲ, ಕರೆಕ್ಟಾಗಿದೆ. ಉಪ್ಪು ಎಷ್ಟು ಬೇಕೋ ಅಷ್ಟಿದೆ, ಖಾರ ಎಷ್ಟು ಬೇಕೋ ಅಷ್ಟಿದೆ, ಇನ್ನೇನೇನು ಮಸಾಲ ಎಷ್ಟೆಷ್ಟು ಹಾಕಬೇಕೋ ಅಷ್ಟಷ್ಟೇ ಇದೆ. ಸೊ ಬ್ಯಾಲೆನ್ಸ್ಡ್ ಆಗಿದೆ ನಿಮ್ಮ ರೀಡಿಂಗು. ಅಲ್ಟಿಮೇಟ್ಲಿ ನೀವು ನಿಮ್ಮ ಕರ್ಮ ಬ್ಯಾಲೆನ್ಸ್ ಮಾಡಬೇಕು ನೀವು ಅಷ್ಟೇ. ಓಕೆ, ಇದಕ್ಕೆ ಒಂದು ಹೊಸ ಜರ್ನಿ ಇದ್ರ ಮೂಲಕ ಶುರು ಆಗ್ತಾಯಿದೆ ಹೀಗೆ. ಸೊ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ನಾನು ರೀಡಿಂಗ್ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆರ್ಯವಶಿ ಪೂಜಾ ಠಾರೋ ಕಡೆಯಿಂದ ನಾನು ಪೂಜಾ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಬಾಯ್. ಥ್ಯಾಂಕ್ ಯು.